ನಾನು ಮಾಡಿದ ಅಭಿವೃದ್ಧಿಯಲ್ಲಿ ಒಂದು ಸುಳ್ಳಾದರೂ ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತೇನೆ. ನೀವು ಈಗಲೇ ರಾಜಕೀಯದಿಂದ ನಿವೃತ್ತಿ ಪಡೆಯುತ್ತೀರಾ ಎಂದು ಮಾಜಿ ಶಾಸಕ ಎಚ್ ಪಿ ರಾಜೇಶ್ಗೆ ಶಾಸಕ ಬಿ ದೇವೇಂದ್ರಪ್ಪ ಸವಾಲು ಹಾಕಿದ್ದಾರೆ. ಜಗಳೂರು ಪಟ್ಟಣದಲ್ಲಿ ವಿವಿಧ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕ ಬಿ ದೇವೇಂದ್ರಪ್ಪ, ನನ್ನ ವಿರುದ್ಧ ಮಾಡುವ ಆಪಾದನೆಗಳು ಆರೋಗ್ಯಕರವಾಗಿದ್ದರೆ ಅದನ್ನು ಸ್ವಾಗತಿಸುತ್ತೇನೆ. ಆದರೆ ಸತ್ಯಕ್ಕೆ ದೂರವಾಗಿರುವಂತಹ ಟೀಕೆಗಳನ್ನು ನಾನು ಒಪ್ಪಿಕೊಳ್ಳುವುದಿಲ್ಲ ಎಂದರು. ಮಿಸ್ಟರ್ ಮಾಜಿ ಶಾಸಕ ಎಚ್ ಪಿ ರಾಜೇಶ್ ಅವರೇ, ನಾನು ಮಾಡಿದ ತಪ್ಪೇನು? ನನ್ನ ಹತ್ತಿರ ಬಂದು 69 ಅಡಿ ವಿಸ್ತರಣೆ ಮಾಡಿ ಕಟ್ಟಡ ತೆರವುಗೊಳಿಸಿ ಎಂದು ಹೇಳ್ತೀರಿ. ವರ್ತಕರಿಗೆ 40 ಅಡಿ ವಿಸ್ತರಣೆ ಮಾಡಿ ಎಂದು ಹೇಳಿಕೆ ನೀಡಿದರೆ ಹೇಗೆ? ವರ್ತಕರ ಜೊತೆ ಹಲವಾರು ಬಾರಿ ಸಭೆ ಮಾಡಿ ಚರ್ಚಿಸಲಾಗಿದೆ, ಯಾರೂ ಸ್ಪಂದಿಸಿಲ್ಲ. ಇಂತಹ ಕೀಳುಮಟ್ಟದ ರಾಜಕೀಯಕ್ಕೆ ಇಳಬಾರದು. ಸೋಲಿನ ಹತಾಶೆ ನಿಮ್ಮನ್ನು ಕಾಡುತ್ತಿದೆ ಎಂದರು. 2 ವರ್ಷ ಆಯಿತು ನಾನು ಶಾಸಕನಾಗಿ. ನಾನು ಮೊದಲ ಬಾರಿ ಕೈ ಹಾಕಿದ್ದು ಜೇನುಗೂಡಿಗೆ ಕೈ ಹಾಕಿದ್ದು. ಇಲ್ಲೇ ಒಬ್ಬ ಮಾಜಿ ಶಾಸಕರು ಕೂತಿದ್ದಾರೆ. ಅವರಾದ್ಮೇಲೆ 2 ಶಾಸಕರು ಬಂದರು. ಒಬ್ಬರು 3 ಬಾರಿ, ಮತ್ತೊಬ್ಬರು ಬಹುದೊಡ್ಡ ಜನರ ಆಶೀರ್ವಾದದ ಅಂತರದಿಂದ ಗೆದ್ರು. ಯಾಕ್ರಪ್ಪ ಸ್ವಾಮಿ ಮಾಡಲಿಲ್ಲ? ನಾಗರಿಕತೆ ಗೊತ್ತಿದೆಯಾ ನಿಮಗೆ? ಸ್ಟೇಟ್ ಹೈವೇ 65ನ ಬೆಂಗಳೂರಿನ ಚಿಕ್ಕಪೇಟೆಗೆ ಹೋಲಿಕೆ ಮಾಡ್ತಿರಲ್ಲ, ಇದು ನಿಮ್ಮ ನಾಗರಿಕತೆ? ಯಾಕೆ ನಾನು ಶಾಸಕನಾಗಿರೋದು ನಿಮ್ಗೆ ಇಷ್ಟ ಆಗಲ್ವಾ? ಯಾಕೆ ನಾನು ಜವಾನ್ ಅಂತನ? ಆಪಾದನೆ ಮಾಡಬೇಕಾದ್ರೆ ಸತ್ಯಕ್ಕೆ ಹತ್ತಿರವಾದ ಆಪಾದನೆಯನ್ನು ಮಾಡಿ. ನೀನು ದೊಡ್ಡ ವಿದ್ಯಾವಂತ ಅಂತ ತಿಳ್ಕೊಂಡಿದ್ದೆ ರಾಜೇಶಣ್ಣ. ಇಂಥ ಕೀಳು ಮಟ್ಟದ ರಾಜಕೀಯಕ್ಕೆ ನೀನು ಎಳಿಬಾರದು. ನಿನ್ನ ಸೋಲಿನ ಹತಾಶೆ ನಿನ್ನ ಕಾಡ್ತಾ ಇದೆ. ಗುರುಸಿದ್ರು ನೋಡ್ರಿ, ಇಲ್ಲಿದ್ದಾರೆ, ರಾಮಣ್ಣರಿದ್ದಾರೆ. ಶಬಾಷ್, ನೀನು ಮಾಡಿದ ಕೆಲಸಕ್ಕೆ ನಾವು ಬೆನ್ ತಡ್ತೀವಿ, ಗೋ ಹೆಡ್ ಅಂತ ಹೇಳಿದ್ದಾರೆ. ಸ್ವತಃ ಅವರ ಬಿಲ್ಡಿಂಗ್ ಅನ್ನು ಇವತ್ತು ಬಿಟ್ಕೊಡ್ತಾ ಇದ್ದಾರೆ. ರಸ್ತೆಗಳಿಗೆ ಕಣ್ಣು ಆಗ್ಬಾರ್ದಾ? ಚಿಕ್ಕಪೇಟೆಗೆ ಹೋಲಿಕೆ ಮಾಡ್ತಿರಲ್ರಿ ಸ್ವಾಮಿ. 3 ಉಪಚುನಾವಣೆಯಲ್ಲಿ ಏನಾಯ್ತು ನಿಮ್ಮ ಬಂಡವಾಳ? ನಾನು ಕೇವಲ 874 ಓಟಿನಿಂದ ಮಾತ್ರ ಗೆದ್ದಿದ್ದೆ 2023ರಲ್ಲಿ. ಅಪಹಾಸ್ಯ ಮಾಡಿ ನಕ್ಕರು ನನ್ನ. ಅದೇ ರಾಜೇಶಣ್ಣವರು 16ರಲ್ಲಿ ಗೆದ್ದು ಹೋಗಿದ್ದು ಬೇರೆ ಪಕ್ಷದಿಂದಲ್ಲ, ಕಾಂಗ್ರೆಸ್ ಪಕ್ಷದಿಂದ. ಎದೆಮುಟ್ಟಿ ಹೇಳ್ತಾರೆ ಅವರು 3000 ಕೋಟಿ ತಂದೆ ಅಂತ. ಕೊಟ್ಟದ್ದು ಬೇರೆ ಪಕ್ಷ ಅಲ್ಲ, ಕೊಟ್ಟಿದ್ದು ಬೇರೆ ಮುಖ್ಯಮಂತ್ರಿ ಅಲ್ಲ, ಸಿದ್ದರಾಮಯ್ಯ ಅವರೇ. 13ರಲ್ಲಿ ಅವ್ರು ಗೆಲ್ಲಬೇಕಾದ್ರೆ ನಂದು 1 ಓಟ್ ಅದಕ್ಕಿದೆ. ಆರೋಗ್ಯಕರವಾಗಿರ್ತಕ್ಕಂಥ ಟೀಕೆ ಟಿಪ್ಪಣಿ ಮಾಡಿ ನಾನು ಸ್ವಾಗತಿಸ್ತೀನಿ. ನಾನು ಕ್ಷುಲ್ಲಕ ರಾಜನಕ್ಕೆ ಹೋಗಲ್ಲ. ನಾನು ಬಹಿರಂಗವಾಗಿ ಇವತ್ತು ಚಾಲೆಂಜ್ ಮಾಡಿ ಹೇಳ್ತೀನಿ. ಯಾಕೆ ನಾನು MLA ಆಗಿರೋದು ನಿಮ್ಗೆ ಇಷ್ಟ? ಏನ್ ಹೇಳ್ತದೆ ಡೆಮೋಕ್ರಸಿ? ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇದೇ ರಾಜಕೀಯನ? ಹಾಗಾದ್ರೆ ನೀನು ರಾಜಕೀಯದಿಂದ ನಿವೃತ್ತಿ ಹೊಂದು, ನನಗಿನ್ನು 3 ವರ್ಷ ಆಯ್ತು. ಈಗಲೇ ನಾನು ರಾಜೀನಾಮೆ ನಿನ್ನ ಕೈ ಕೊಡ್ತೀನಿ.